ನಿಮ್ಮ ಕನ್ನಿಕಾ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ವಿಶೇಷ ಅಂತ ಅಂದ್ರೆ ಪಿಜಿಯಲ್ಲಿ ನೀವು ಹೆಂಗೆ ಪನ್ನೀರ್ ಫ್ರೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಪನ್ನೀರ್ ತವಾ ಫ್ರೈ, ಓಕೆನಾ? ಸಖತ್ ಟೇಸ್ಟಿ ಆಗಿರುತ್ತೆ. ಯಾರ್ಯಾರು ಪಿಜಿಯಲ್ಲಿ ಇದ್ದೀರಾ ಮಸ್ಟ್ ಅಂಡ್ ಶುಡ್ ಈ ವಿಡಿಯೋ ನೋಡ್ಲೇಬೇಕು. ಯಾಕಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ನೀವು ಪನ್ನೀರ್ದು ತವಾ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಅದು ಹೈ ಪ್ರೋಟೀನ್ ತವಾ ಫ್ರೈ. ನಿಮ್ ಪಿಜಿಯಲ್ಲಿ ಏನಾದ್ರೂ ಸ್ಟವ್ ಇದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನೀವು ಇದನ್ನ ಮಾಡ್ಕೋಬಹುದು. ಹೆಲ್ದಿ ಫುಡ್ಸ್ ತಿನ್ಬೋದು. ಪಿಜಿಯಲ್ಲಿ ಇತ್ಕೊಂಡು ಹೆಲ್ದಿ ಫುಡ್ಸ್ ತಿನ್ಬೋದು. ತೋರಿಸ್ತೀನಿ. ಪನ್ನೀರ್ ತವಾ ಫ್ರೈ ಜೊತೆಗೆ ನಾನಿವತ್ತು ಬೀಟ್ರೋಟ್ ಪಲ್ಯನೂ ಮಾಡ್ತಾ ಇದ್ದೀನಿ ಗೈಸ್. ವೇಟ್ ಅಂಡ್ ವಾಚ್. ವಿತಿನ್ 5 ಮಿನಿಟ್ಸ್ ಅಲ್ಲಿ 2 ಡಿಶ್ ತೋರಿಸ್ತಾ ಇದ್ದೀನಿ. ಒಂದು ಬೀಟ್ರೋಟ್ ಪಲ್ಯ, ಇನ್ನೊಂದು ಪನ್ನೀರ್ ತವಾ ಫ್ರೈ. ಎರಡನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಾನು ಪಟಾಪಟ್ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇರಿ, ಓಕೆನಾ? ಸ್ಟೇ ಟ್ಯೂನ್ ಗೈಸ್. ನೋಡಿ, ಇವಾಗ ಕ್ಯಾರೆಟ್ ಮತ್ತೆ ಬೀಟ್ರೂಟ್ನ ಫುಲ್ ಹಿಂಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಬೀಟ್ರೂಟ್ ಪಲ್ಯಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ರೆಡಿನಾ? ಆ್ಯಂಡ್ ಇಲ್ಲಿ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದಷ್ಟು ಪನ್ನೀರ್ನ ಒಳಗಡೆ ಎತ್ತಿಕ್ಕಿದ್ದೀನಿ. ಇವಾಗ ನನಗೆ ಇಷ್ಟು ಸಾಕು. ನನ್ನ ಫ್ರೆಂಡ್ಗೂ 1-2 ಕೊಟ್ಟರು, ಮಿಕ್ಕಿದ್ದು ನಾನು ತಿಂತೀನಿ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಸೊ ಸ್ವಲ್ಪ ಉಪ್ಪು, ಓಕೆ. ಹಿಂಗೆ ಸೌರಿ ಉಪ್ಪುನ, ಯಾಕಂದರೆ ಉಪ್ಪು ಒಂದೊಂದು ಕಡೆ ಹಿಡ್ದಿರುತ್ತೆ, ಒಂದೊಂದು ಕಡೆ ಹಿಡ್ದಿರಲ್ಲ. ಆಮೇಲೆ ಇದನ್ನೆಲ್ಲ ಹಿಂಗೆ ಇದು ಮಾಡಬೇಕು. ಸೊ ಹೇಳ್ತೀನಿ ಹಿಂಗೆ ಉಪ್ಪು ಹಾಕಿದ್ರಾ. ನೆಕ್ಸ್ಟು ಅಚ್ಕಾರದ ಪುಡಿ ಸ್ವಲ್ಪ, ಅಚ್ಕಾರದ ಪುಡಿ ಸ್ವಲ್ಪ, ಇನ್ನು ಸ್ವಲ್ಪ ಹಾಕೋಣ. ಅಚ್ಕಾರದ ಪುಡಿ ಸ್ವಲ್ಪ, ಆಮೇಲೆ ಇಲ್ಲಿ ಇದು ಸ್ವಲ್ಪ ಹಾಕಿ ಸ್ವಲ್ಪ ಬೇಕು ಅಂತ ಅಂದರೆ ಇದು ಅರಿಶಿನ ಗೈಸ್. ಇದು ಸ್ವಲ್ಪ ಅರಿಶಿನ ಹಾಕಿ ಹಿಂಗೆ ಮಾಡಿ ಹಿಂಗೆ, ಓಕೆನಾ? ಇಲ್ಲಿ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ, ಕಲಸಿ ನೀಟಾಗಿ ಕಲಿಸ್ಬೇಕು. ಓಕೆ ಗೈಸ್, ಇದು ನಾನು ಪಿ ಜಿಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ಡನ್. ನೋಡಿ 2 ಕಡೆನೂ ಹೆಂಗಾಗಿದೆ ನೀಟಾಗಿ ಈ ಥರ. ಅದು 2 ಕಡೆಗೂ ಹಾಗೆ ಪೂರ್ತಿಯಾಗಿ ಆಗಿರಬೇಕು, ಓಕೆನಾ? ತಟ್ಟೆ ತೊಗೊಂಡಿದ್ದೀನಿ. ಈ ತಟ್ಟೆಗೆ ಸ್ವಲ್ಪ ಬೇಸನ್ ಹಾಕೋಣ ಇವಾಗ. ಸ್ವಲ್ಪ, ಯಾಕಂದರೆ ನಾನು ತೊಗೊಂಡಿರೋದೇ ಸ್ವಲ್ಪ, ಹಾಗಾಗಿ ಸಾಕಿಷ್ಟು. ಇವಾಗ ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ. ಸ್ವಲ್ಪ ಸಾಕು, ಸ್ವಲ್ಪ ಗಟ್ಟಿಯಾಗಿ ಇರಲಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವೇನೇ ಯೂಸ್ ಮಾಡಬೇಕಿದ್ರು ತೊಳೆದ್ಬಿಟ್ಟು ಯೂಸ್ ಮಾಡಬೇಕು ಗಾಯ್ಸ್. ಯಾಕೆ ಅಂದರೆ ನಾವು ಪಿ ಜಿಯಲ್ಲಿ ಇರೋದ್ರಿಂದ ಪಾತ್ರೆಗಳು ನೀಟಾಗಿರಲ್ಲ, ಆಯಿತಾ? ಸೊ ನಮಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಅಂದರೆ ನೀಟಾಗಿ ತೊಳೆದು ಯೂಸ್ ಮಾಡಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಬೇಕು. ನಿಮಗೆ ನೋಡಿಕೊಂಡು ನೀಟಾಗಿ ಹಿಂಗೆ ಕಲಿಸ್ಕೋಬೇಕು, ಓಕೆನಾ? ನೆಕ್ಸ್ಟ್ ಇನ್ನು ಸ್ವಲ್ಪ ಹಾಕೋಣ, ತಡೀರಿ. ನಿಮಗೆ ಕಾರ್ನ್ ಫ್ಲೇಕ್ಸ್ ಬೇಕು ಅಂದ್ರೂ ಇವಾಗ ಹಿಂಗೆ ಅದನ್ನು ಅಜ್ಜಿ, ಅದಾದಮೇಲೆ ಕಾರ್ನ್ ಫ್ಲೇಕ್ಸಲ್ಲಿ ಹಿಂಗೆ ಅಜ್ಜಿ ಯೂಸ್ ಮಾಡ್ಬೋದು. ಬಟ್ ನಾನಿವಾಗ ಕಾರ್ನ್ ಫ್ಲೇಕ್ಸ್ ಇಲ್ಲ, ಹಾಗಾಗಿ ಬರೀ ಬೇಸನ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಕಾರ್ನ್ ಫ್ಲೇಕ್ಸು ಯೂಸ್ ಮಾಡ್ಬೋದು, ಓಕೆ? ತಗೊಂಡಿದ್ದೀನಿ ಇನ್ನು ಸ್ವಲ್ಪ. ಆ್ಯಂಡ್ ಹ್ಯಾಡ್ ಸಮ್ ವಾಟರ್. ನೈಸ್, ಮಿಕ್ಸ್ ಇಟ್ ವೆಲ್. ನಿಮಗೆ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಅಂದರೆ ಸ್ವಲ್ಪ ಚಿಟಿಕೆ ಹಾಕಿ, ಯಾಕಂದರೆ ಅದಕ್ಕೆ ಹಾಕಿದೆ ನೋಡಿ, ಇಷ್ಟೇ ಸಾಕು. ಅದರಲ್ಲೂ ಸ್ವಲ್ಪ ನೀಟಾಗಿ ಇವಾಗ ಕಲಿಸ್ಕೊಳ್ಳೋಣ. ಟುಂಟುಡೂನ್ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡೆ ಗೈಸ್. ಹಿಂಗೆ ಲೇಸಿ ಅಂದರೆ ಒಂದ್ರ ಮೇಲೊಂದು ಇಟ್ಕೊಂಡು ಎಲ್ಲ ಒಂದೇ ಸತಿ. ನೋಡಿ ಎಷ್ಟು ಲೇಸಿ ಅಂದರೆ ವಿ ಆರ್ ಸೋ ಲೇಸಿ ಗೈಸ್. ಎಲ್ಲ ಒಂದೇ ಸತಿ ಒತ್ಕೊಂಡ್ಬಂದೆ. ಅಯ್ಯೋ, ಲೈಟರ್ ಮರ್ತುಬಿಟ್ಟಿದ್ದೀನಿ. ಮ್ಯಾಚ್ ಬಾಕ್ಸ್ ಯಾರು ಇಕ್ಕಿಲ್ಲ ಗೈಸ್. ಎಲ್ಲ ಒಂದೇ ಸತಿ ಎತ್ಕೊಂಡ್ಬಂದೆ. ನೋಡಿದ್ರೆ ಮ್ಯಾಚ್ ಬಾಕ್ಸ್ ಮರ್ತುಬಿಟ್ಟಿದ್ದೀನಿ. ಹೋಗ್ಬೇಕು. ಛೇ ಇನ್ನೊಂದು ಸತಿ ಯಾರು ಬರ್ತಾರೆ ಅಂತ ಅಷ್ಟು ಕಷ್ಟಪಟ್ಟು ಎಲ್ಲನೂ ಮೇಲ್ಗಡೆ ಎತ್ಕೊಂಡು ಹೋದೆ. ನೋಡಿದ್ರೆ ಮ್ಯಾಚ್ ಬಾಕ್ಸ್ನೇ ಮರ್ತು ಹೋಗಿದ್ದೀನಿ. ಗೂಬೆ, ನನಗೆ ಗೂಬೆ ಅಂದ್ಕೊಂಡೆ. ಲೈಟರ್ ಇದೆ, ಲೈಟರ್ ಇದೆ. ಇನ್ನೇನು ಮರ್ತ್ಕೊಂಡ್ಬಿಟ್ಟೆ? ಏನಾರು ಮರ್ತ್ಕೊಂಡಿದ್ದೀನ? ಇಲ್ಲ, ಎಲ್ಲ ಎತ್ಕೊಂಡಿದ್ದೀನಿ ತಾನೆ. ಎಸ್, ಹೋಗೋಣ ಬನ್ನಿ.
ಹೊಟ್ಟೆ ಹಸಿತೈತೆ. ಆಲ್ರೆಡಿ 2 ಗಂಟೆ ಆಗೋಯ್ತು, ಊಟ ಮಾಡಿಲ್ಲ ಇನ್ನು. ಲೈಟರ್ ಮೇಕ್ ಶೋರ್ ಇಲ್ಲಿ ಯಾವಾಗಲೂ ಆನಲ್ಲಿರುತ್ತೆ, ಆಫಲ್ಲಿರುತ್ತೆ ಅಂತ ಒಲೆ ಹಚ್ಚೋಣ ಬನ್ನಿ. ಇವಾಗ ನೋಡಿ ತವ ಇದು ಒಂದು ಸಮ ಇಲ್ಲ, ಎಣ್ಣೆ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಇಲ್ಲಿಗೆ ಹೋಗ್ಬಿಟ್ಟಿದೆ, ಇಲ್ಲೆಲ್ಲ ಎಣ್ಣೆನೇ ಇಲ್ಲ, ಕಾದಿದೆ. ಇವಾಗ ಏನು ಮಾಡೋದು, ಒಂದೊಂದೇ ಪನ್ನೀರ್ನ ತಗೊಂಡು ಹಿಂಗೆ ಹಿಂಗೆ ಹಜ್ಜೋದು ಗೈಸ್. ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೋದು ಒಂದೇ ಸತಿ, ಪಕ್ಕ ವೇಸ್ಟ್ ಆಗ್ಬೋದು ಅನಿಸುತ್ತೆ. ಇನ್ನು ಇವಾಗ ನೋಡಿ ಕಾದಿದೆ ಅನಿಸುತ್ತೆ, ಹಿಂಗೆ ಇಡೋದು ನೋಡಿ, ಬಿಡೋದೆ ನೋಡಿ. ಆಹಾ ಸ್ಮೆಲ್ಲು ಗಮ್ ಅಂತ ಇದೆ, ಗಮ ಅಂತ ಇದೆ ಸ್ಮೆಲ್ಲು. ಇವಾಗ ಇದನ್ನು ಹಚ್ಚೋಣ. ಕೈ ತೊಳಿಬೇಕು, ಕೈ ತೊಳೆಯೋಣ, ಕೈ ತೊಳೆಯೋಣ. ಕೈ ತೊಳೆದೆ. ಈಗ ಜೀರಿಗೆ ಹಾಕೋಣ. ಇಲ್ಲಿದೆ ನೋಡಿ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೋಣ. ಅದಾದಮೇಲೆ ಇದನ್ನ ಕಡಿಮೆ ಇಟ್ಕೊಂಡು ಕರಿಬೇವು ಜಾಸ್ತಿ ತಗೊಂಡಿದ್ದೀನಿ, ಕೂದಲು ಒಳ್ಳೇದು ಅಂತ. ಇಲ್ಲಪ್ಪ ಆ್ಯಂಡ್ ಹಾಕಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳೆದೇ ಯೂಸ್ ಮಾಡೋಣ ಅಂದ್ಬಿಟ್ಟಿರ ಗೈಸ್, ತೊಳೆದು ಫ್ರಿಡ್ಜಲ್ಲಿ ಇಕ್ಕಿರೋದು ಅದು. ಕೊತ್ತಂಬರಿ ಸೊಪ್ಪನ್ನ ತೊಳೆದು ಫ್ರಿಡ್ಜಲ್ಲಿ ಇಕ್ಕಿರೋದು. ಆ್ಯಂಡ್ ಇದೇನು ಅಂತ ಕೇಳಬೇಡಿ, ಇದು ಅಂದರೆ ಹೋಟೆಲಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಿದ್ರಲ್ವ, ಅದನ್ನೇ ಇಲ್ಲಿಟ್ಟು ಅದ್ರ ಮೇಲೆ ಗ್ಯಾಸ್ ಇಟ್ಟಿರೋದು. ಓಕೆ, ಇದೀಗ ಆಯಿತು. ಈರುಳ್ಳಿ ಹಾಕೋಣ. ನಾನು ಒಂದು ಕೈಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ, ಇದೊಂದು ಮಾತ್ರ ಜಾಸ್ತಿ ಸೀದೋಯ್ತು. ಸೀದೋಗಿದ್ರು ಚೆನ್ನಾಗೈತೆ. ಸುಡ್ತೈತೆ, ಎತ್ತಾಕನ. ಅಪ್ಪ ಕಡಿಮೆ ಕೊಟ್ಟಿದ್ದೀವಿ, ಯಾವ ರೇಂಜಿಗಾಗಿದೆ. ಟೈಮ್ 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 ಸಖತ್ತಾಗಿದೆ, ಟ್ರೈ ಮಾಡಿ. ಇನ್ನೊಂಚೂರು ಉಪ್ಪು ಹಾಕ್ಬೇಕಿತ್ತು ಅಷ್ಟೇ, ಇನ್ನೊಂಚೂರು ಉಪ್ಪಿಲ್ಲ ಅಷ್ಟೇ. ಕ್ರಿಸ್ಪಿ ಆಗಿದೆ. ಬಟ್ ಕಡಲೆ ಹಿಟ್ಟು ಇನ್ನು ಸ್ವಲ್ಪ ಹಾಕಬೇಕಿತ್ತು. ನಾನು ಇರೋದೇ ಒಂದು ತವ ನಮ್ಮ ಪಿ ಜಿಯಲ್ಲಿ, ಅದೇ ತವದಲ್ಲಿ ಮಾಡಿದ್ದೀನಿ. ಹಾಗಾಗಿ ತವದಲ್ಲಿ ಗೈಸ್, ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿ ತವ ಎಲ್ಲ ಚೆನ್ನಾಗಿರುತ್ತಲ್ವ, ಚೆನ್ನಾಗಿ ಮಾಡ್ಕೊಳ್ಳಿ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನೋಡೋಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ ಗಾಯ್ಸ್, ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಬೀಟ್ರೋಟ್ ಪಲ್ಯ ಆಗಿದೆ. ಆ್ಯಂಡ್ ನಾನಿಲ್ಲಿ ವಾಟರ್ ಆ್ಯಡ್ ಮಾಡಿಲ್ಲ, ಕ್ಯಾರೆಟೇ ವಾಟರ್ ಬಿಟ್ಕೊತಾ ಇದೆ. ರೆಡಿ. ಇವತ್ತಿನ ಪ್ರೋಟೀನ್ ಮತ್ತು ಫೈಬರ್ ರೆಡಿ ಗಾಯ್ಸ್. ಆಗ್ತಾಯಿದೆ, ಆಗಲಿ. ಇದನ್ನು ನಾನು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತಂದಿದ್ದು. ನೋಡಿದ್ರೆ ಇವತ್ತು ಇದು ಮಾಡಬೇಕಿತ್ತು, ಯಾಕಂದರೆ ಕರೆಂಟ್ ಇಲ್ಲ. ಆಮೇಲೆ ಅಷ್ಟೇ, ಎಲ್ಲ ತಂದಿರೋದು ಹಾಳಾಗ್ಬಿಡುತ್ತೆ. ಮೊದಲೇ ಇಲ್ಲಿ ತರಕಾರಿ ರೇಟೆಲ್ಲ ಜಾಸ್ತಿ, ಹಾಳಾಗ್ಬಿಟ್ರೆ ಕಷ್ಟ. ಅದಕ್ಕೆ ಗೈಸ್, ಇನ್ನು ಇದೆಲ್ಲ ಬೇಯಬೇಕಿನ್ನು ಸ್ವಲ್ಪ. ಅಪ್ಪ ಬೇಯಿಸ್ಬಿಡ್ತಾರೆ. ಇದೆಲ್ಲ ಬೆಂದಿದೆ ನೀಟಾಗಿ. ಆಹಾ, ನಂಗೆ ತಡ್ಕೊಳಕ್ಕಾಗ್ತಿಲ್ಲ, ತಿನ್ಬಿಡ್ತೀನಿ. ಈಗ ಒಂದು ತಮ್ಮನೇಲ್ಗೊಂದು ಫೋಟೋ ತಗೊಳ್ಳೋಣ, ಸಿಗ್ತೀನಿ ಮತ್ತೆ. ಗೈಸ್, ನಮ್ಮ ಪಿ ಜಿಯಲ್ಲಿ ಕರೆಂಟ್ ಇಲ್ಲ.
ಪಿ ಜಿಯಲ್ಲಿ ಕರೆಂಟ್ ಇಲ್ಲ. ಟಂಟಡಾನ್ ಪನ್ನೀರ್ ಗೊಜ್ಜು ಆ್ಯಂಡ್ ಸ್ವಲ್ಪ ರೈಸು. ಈ ರೈಸ್ಗೆ ನಾನು ಮೊಸರು ಹಾಕೊಂಡು ತಿಂತೀನಿ, ಯಾಕಂದರೆ ಈ ಗೊಜ್ಜಲ್ಲಿ ತಿನ್ನೋಕ್ಕಾಗಲ್ಲ, ಮೊಸರಿದೆ, ಮೊಸರು ಹಾಕೊಂಡು ತಿಂತೀನಿ. ಓಕೆ, ಇವಾಗ ಪನ್ನೀರ್ ಹೆಂಗಿದೆ ಅಂತ, ಗೊಜ್ಜು ಹೆಂಗಿದೆ ಅಂತ ನಮ್ಮ ಹುಡುಗಿರನ್ನ ಕೇಳೋಣ. ಇಬ್ಬರು ಇದ್ದಾರೆ, ಅವ್ರ ಮುಖ ತೋರಿಸಲ್ಲ ಅನಿಸುತ್ತೆ, ಜಸ್ಟ್ ವಾಯ್ಸ್ ಮಾತ್ರ ಕೇಳಿಸ್ತೀನಿ, ನನ್ನ ಮುಖ ಮಾತ್ರ ತೋರಿಸ್ತೀನಿ. ತಗೋ, ಟೇಸ್ಟ್ ಮಾಡು, ಹೇಗಿದೆ ಹೇಳು. ಇದು ಪನ್ನೀರ್ದು, ಇದು ಸ್ವಲ್ಪ ಸೀದೋಗಿದೆ, ಇದನ್ನ ಬಿಟ್ಟು ಬೇರೆ ತಗೋ. ಹೆಂಗಿದೆ ಹೇಳು. ತಿನ್ನು, ಹಂಗೆ ಡೈರೆಕ್ಟ್ ತಿನ್ನು. ಹೆಂಗಿದೆ ಪನ್ನೀರು? ಚೆನ್ನಾಗಿದೆ. ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ ಅಕ್ಕ. ಉಪ್ಪು ಕಡಿಮೆ ಆಗಿಲ್ವಾ? ಸ್ವಲ್ಪ. ನಡೆಯುತ್ತಾ? ಚೆನ್ನಾಗಿದ್ಯಾ? ಈಗ ಗೊಜ್ಜು ತಿನ್ನು. ಅನ್ನಕ್ಕೆ ತಿಂದ್ರೆ ಚೆನ್ನಾಗಿರಲ್ಲ ಅದು, ಯಾಕಂದ್ರೆ ನೀರ್ ಥರ ಇಲ್ಲ, ಗಟ್ಟಿಯಾಗಿದೆ ಪಲ್ಯ. ನಾನು ಮೊಸರು ಹಾಕೊಂಡು ತಿಂತೀನಿ. ಚೆನ್ನಾಗಿದೆಯಾ? ಹಾಂ ಗೈಸ್, ನೀವು ಇದು ಮಾಡ್ತಾರೆ ನನಗೆ ಇಷ್ಟ ಅದು. ಹೌದಾ? ಸ್ವಲ್ಪ ಇದೆ, ಹಾಕೋ, ಅಲ್ಲಿದೆ. ಸಂಜೆ ಚಪಾತಿ ಜೊತೆ ತಿನ್ನು. ಇನ್ನೊಬ್ಳಿಗೆ ಒಬ್ಳು ಪಾಸ್ ಅಂದ್ಲು. 10ಗೆ ಎಷ್ಟು ಕೊಡ್ತೀಯ ರೇಟಿಂಗ್ಸು? 5 ಕಡಿಮೆ. ಉಪ್ಪು ಕಡಿಮೆ ಆಗಿದೆ ಅಂತನಾ? ಸರಿ, 10ಗೆ 9.5 ಕೊಟ್ಟಿದ್ದಾಳೆ. ನೀನು ಹೇಳಮ್ಮ. ಏನು ತಗೊಬೇಕು? ಇದು ಇದು ತಗೋ, ಅನ್ನ ಬಿಟ್ಟು ಇದೆರಡರಲ್ಲಿ ಇದು ಬಿಟ್ಬಿಡು, ಇದು ಸೀದಾಗಿದೆ. ಹೇಳ್ತಾಳೆ ರೀ ಗೈಸ್, ಸ್ವಲ್ಪ ಟೇಸ್ಟ್ ಅವಳು ಮಾಡ್ತಿದ್ದಾಳೆ. ಚಲೋ ಇದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಿತ್ತು. ಖಾರ ಇದೆಯಾ ಕರೆಕ್ಟಾಗಿ? ಖಾರನೂ ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು, ಸ್ವಲ್ಪ ಸಪ್ಪೆ ಅನ್ನಿಸ್ತು. ಇತ್ತೀನಿ. ಗೈಸ್, ಇವರೆಲ್ಲ ನಾಚಿಕೆ ಸ್ವಭಾವದವರು, ಮುಖ ತೋರಿಸಲ್ಲ. ನೀಟಾಗಿ ರೆಡಿ ಆಗಿದ್ರೆ ಮುಖ ತೋರಿಸ್ತಾರೆ. ನಾನು ಹೆಂಗಿದ್ರು ತೋರಿಸ್ತೀನಿ ನನ್ನ ಮುಖನ. ಓಕೆನಾ? ಇದು ಇನ್ನೊಂದು ತಗೋ, ಅಲ್ಲಿದೆ, ಇನ್ನೊಂದು ಇಟ್ಟಿದ್ದೀನಿ, ತಗೋ. ಇದನ್ನು ಸಾಕು, ತಗೊಳ್ಳಲಿ. ಇವಾಗ ನಾವು ತಿನ್ನೋ ಸಮಯ. ಮೊಸರು ಹಾಕೊಳ್ಳೋಣ ಬನ್ನಿ ಫಸ್ಟ್. ಅನ್ನ ಹಂಗೆ ತಿನ್ನೋಕ್ಕಾಗಲ್ಲ ಗೊಜ್ಜಲ್ಲಿ, ಸೊ ಮೊಸರು ಹಾಕೊಂಡು ತಿನ್ನೋಣ. ಪುಡಿ ಎಲ್ಲಿದೆ ನೋಡಿ ಪುಡಿ. ಕಡಲೆ ಹಿಟ್ಟು ಯೂಸ್ ಮಾಡಿದೀವಲ್ಲ, ಅದಕ್ಕೆ ಕ್ರಿಸ್ಪಿ ಆಗಿದೆ, ಸಖತ್ತಾಗಿದೆ. ಬಟ್ ಉಪ್ಪು ಹಾಕ್ಬೇಕಿತ್ತು ಅವ್ರು ಹೇಳ್ದಂಗೆ ಸ್ವಲ್ಪ. ಈಗ ನೋಡಿ, ಇದು ಪ್ರೋಟೀನು, ಇದು ಒಳ್ಳೆ ಫೈಬರು, ಕಾರ್ಬ್ಸ್ ಆ್ಯಂಡ್ ಆ್ಯಪಲ್. ಇದು ಆಮೇಲೆ ತಿಂತೀನಿ, 1-2 ಅವರ್ ಆದಮೇಲೆ ಜಿಮ್ಗೆ ಹೋಗೋ ಟೈಮಲ್ಲಿ ತಿಂತೀನಿ. ಇಲ್ಲಿ ನೋಡಿ ಪುಡಿ, ಇದು ಪುಡಿ, ಶೇಂಗಾ ಪುಡಿ ತಿನ್ನೋಣ ಬನ್ನಿ. ಈ ಮೊಸರೊಳಗಡೆಗೆ ಸ್ವಲ್ಪ ಶೇಂಗಾ ಪುಡಿ ರಂಜಿತಾ ತಂದಿರೋದು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಕೈಯಲ್ಲಿ ತೊಗೊಂಬಿಟ್ಟೆ ರಂಜಿತಾ, ಸಾರಿ, ಸ್ವಲ್ಪ ಕೈಯಲ್ಲಿ ಎತ್ಕೊಂಡ್ಬಿಟ್ಟೆ ಅಷ್ಟೆ. ಬಾಲ್ಕನಿಯಲ್ಲಿ ಚೇರ್ ಎದ್ದಿದ್ದಿದ್ರೆ ಕುತ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು. ನನ್ನ ಫೇವ್ರೆಟ್ ಪ್ಲೇಸ್ ಗೈಸ್ ಇದು. ನಿಂಗೆ ಕಾಲು ಹಾಕೊಂಡು ಇಲ್ಲಿ ಬಾಲ್ಕನಿ ಇದೆ ನೋಡಿ, ಇಲ್ಲಿ ಕುತ್ಕೊಂಡ್ರೆ ನಂಗೆ ಒಂಥರ ಖುಷಿ ಆಗುತ್ತೆ. ಸಕ್ಕತ್ತಾಗಿದೆ. ಜಿಮ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಜಿಮ್ಮಲ್ಲಿ ವಿಡಿಯೋ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ. ನನಗೂ ನಾಚಿಕೆ, ಆಮೇಲೆ ಅವ್ರಿಗೆ ಏನಾದರೂ ಅನ್ಕಂಫರ್ಟೇಬಲ್ ಫೀಲ್ ಆದರೆ ಅಂತ ತೆಗಿಯಲ್ಲ ಗೈಸ್. 8:40. ಇವತ್ತಂತೂ 3 ಅವರ್ ಮಲಗಿದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ಯೂಶ್ವಲಾಗಿ ನಾನು ಮಲಿಕೊಳ್ಳೋದೇ ಇಲ್ಲ ಮಧ್ಯಾಹ್ನದ ಟೈಮು, ಏನಾದರೂ ಒಂದೊಂದು ಮಾಡ್ತಾನೇ ಇರ್ತೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಹೆವಿ ನಿದ್ದೆ ಬಂದ್ಬಿಡ್ತು. ಕರೆಂಟ್ ಬೇರೆ ಇರಲಿಲ್ಲ ಅಲ್ವಾ, ನೆಟ್ ಬೇರೆ ವರ್ಕ್ ಆಗ್ತಾ ಇರಲಿಲ್ಲ. ಗೈಸ್, ಒಳಗಡೆ ಹೋದ್ರೆ ಅವರೆಲ್ಲ ಮಾತಾಡ್ತಿರ್ತಾರೆ ಅಂತ ಇಲ್ಲ ಈಚೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. 3 ಅವರ್ ನೆಮ್ಮದಿಯಾಗಿ ನಿದ್ದೆ ಮಾಡಿ ಜಿಮ್ಗೆ ಹೋಗಿ ಬಂದು ಇವಾಗ ಸ್ನಾನ ಮಾಡಬೇಕು. ಯಾರು ನೀರು ಬಿಟ್ಟವ್ರೆ? ಹಾಂ, ವಿಡಿಯೋ ಎಡಿಟ್ ಮಾಡಬೇಕು. ನನ್ನ ನೆಟ್ಟೇ ವರ್ಕ್ ಆಗ್ತಿರ್ಲಿಲ್ಲ ಅಲ್ವಾ ಗೈಸ್, ಇವತ್ತು ನೆಟ್ಟು ವರ್ಕ್ ಆಗ್ತಿರ್ಲಿಲ್ಲ.
ವಿಡಿಯೋ ಹಾಕಿಲ್ಲ ನಾನು. ಹಾಂ, ನೆಟ್ ಬೇಕು. ಹೌದು, ವಿತೌಟ್ ನೆಟ್ ಅದು ವರ್ಕ್ ಆಗಲ್ಲ. ನೆಟ್ ಬೇಕು ವರ್ಕ್ ಆಗೋಕ್ಕೆ. ಹಾಂ, ಬಂದೆ ಗೈಸ್. ಯಾರಿಗೆ ಈ ಬ್ಯಾಗ್ ಬೇಕು ಕಮೆಂಟ್ ಮಾಡಿ. ಜಿಮ್ಗೆ ಹೋಗೋರೆಲ್ಲ ಈ ಬ್ಯಾಗ್ ತುಂಬ ಚೆನ್ನಾಗಿದೆ. ತಗೊಂಡು 1.5 ವರ್ಷ ಆಗ್ತಾಯಿದೆ ನಾನು. ಸಖತ್ತಾಗಿದೆ. ನಾನು ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಓಕೆನಾ? ಚೆನ್ನಾಗಿದೆ. ನಿದ್ ಮನಿ ನೋಡಿ. ನನ್ನ ಕಬೋರ್ಡಲ್ಲಿ ಜಾಗ ಇಲ್ದೇನೆ ನಾನು ಹೆಂಗೆಲ್ಲ ಬಟ್ಟೆ ಇಟ್ಕೊತೀನಿ. ಇದೆಲ್ಲ ಜಿಮ್ ಸ್ಯೂಟು, ಇಲ್ಲೆಲ್ಲ ನಾನು ಬಿಚಾಕಿರೋ ಬಟ್ಟೆಗಳು. ಇಲ್ಲೆರಡು ಕಡೆನೂ ಇಲ್ಲಿ ನೋಡಿ, ಇದೆಲ್ಲ ಮನೆ ಹತ್ರ ಹಾಕ್ಕೊಳ್ಳೋದು, ಅದು ಅಷ್ಟೇ ಮನೆ ಹತ್ರ ಹಾಕ್ಕೊಳ್ಳೋದು. ಇಲ್ಲಿ ಅದರ್ ಥಿಂಗ್ಸ್. ಇಲ್ಲಂತೂ ಕೇಳಂಗೇ ಇಲ್ಲ ನೀವಂತೂ. ಜಾಗ ಇಲ್ಲದೆ ಎಲ್ಲೆಲ್ಲೋ ಇಡ್ತೀನಿ. ಆ್ಯಂಡ್ ಸೂಟ್ ಕೇಸಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನೋಡಿ ಇಲ್ಲೊಬ್ಳು ನನ್ನ ಫ್ರೆಂಡು, ಅವಳು ತೊಗೊಂಡಿದ್ದಾಳೆ ಸೇಮ್ ಬೆಲ್ಟ್. ಪೀರಿಯಡ್ಸ್ ಆದಾಗ ಯೂಸ್ ಮಾಡೋ ಬೆಲ್ಟು ತುಂಬ ಚೆನ್ನಾಗಿದೆ ಅಲ್ಲ ವಿಶಾಲ? ರಿವ್ಯೂ ಏನು ಹೇಳ್ತೀಯಾ? ಅಯ್ಯೋ ಬಾಗ್ಲಕ್ಕ ಹೋಗೇ ಬಿಟ್ಲು ಗೈಸ್ ವಾಶ್ರೂಮ್ಗೆ. ಓಕೆ, ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ತಾಚಿ ಅಪ್ಪ. ಆ್ಯಂಡ್ ಮೇಕ್ ಶೋರ್ ವಾಷಿಂಗ್ ಯುವರ್ ಹ್ಯಾಂಡ್ ವಿತ್ ಡೆಟಾಲ್ ಆಫ್ಟರ್ ದ ಜಿಮ್ ವರ್ಕೌಟ್. ಇಲ್ಲಿ ಹೋಗ್ತಾಳಲ್ಲ ಇವಳು ಏನಾದರೂ ಹೊರಗಡೆ ತಿನ್ನಕ್ಕೆ ಹೋಗಿದಾಗ ಮಿಕ್ಕತ್ತಲ್ಲ ಅದನ್ನ ತಂದ್ಕೊಡ್ತಾಳೆ ಗೈಸ್. ಯಾವಾಗ ತಂದ್ಕೊಟ್ರು ಇಲ್ಲ ಅಂತ ಹೇಳಲ್ಲ ನಾನು. ತಿನ್ನದೆ ತಂದಿಲ್ಲ ಪ್ರಣೀತಾ, ಎಲ್ಲ ತಿಂತೀಯಾ? ಛೇ, ಒಂದು ಸ್ವಲ್ಪ ಬಿಡೆ, ನಂಗೆ ಸ್ವಲ್ಪ. ಗೈಸ್ ಚಪಾತಿ ಮಾಡಿಲ್ಲ ಪಿ ಜಿಯಲ್ಲಿ. ಪಲ್ಯ ಇದೆ, ಅದೇ ಬೀಟ್ರೂಟ್ ಪಲ್ಯ. ಚಪಾತಿ ಬೇಕು ನನಗೆ, ನನ್ನ ಫ್ರೆಂಡ್ಗೆ ಇಬ್ರಿಗೂ ಇವಾಗ ತೊಗೊಂಬರೋಕ್ಕೆ ಅಂತ ರೊಟ್ಟಿ ಮನೆಗೆ ಹೋಗ್ತಾ ಇದ್ದೀನಿ. ಚಪಾತಿ 4 ಚಪಾತಿ, ನನಗೆ 2, ನನ್ನ ಫ್ರೆಂಡ್ಗೆ 2 ತಂದೆ ಚಪಾತಿ. ಹೊಟ್ಟೆ ನೋಡಿ. ಬೀಟ್ರೂಟ್ ಪಲ್ಯ ಚಪಾತಿ ನನಗೆ ತುಂಬ ಇಷ್ಟ. ಬೀಟ್ರೂಟ್ ಪಲ್ಯ ಜೊತೆ ಚಪಾತಿ ತಿನ್ನೋಕ್ಕೆ. ತಿಂದು ಸ್ನಾನ ಮಾಡಿ ನಡ್ಕೊತೀನಿ ಅಷ್ಟೇ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.